ಸ್ವಾಮಿ ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷೆ, ಇದು 2014-15ರಲ್ಲಿ ಮಂಜೂರಾದಂಥ ಯೋಜನೆ. ಅದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ. ರೈತರಿಗೆ ಪರಿಹಾರ ನೀಡಿಲ್ಲ ಅನ್ನೋದಕ್ಕೋಸ್ಕರ ನಾಲೆ ತೆಗೆದಿದ್ದನ್ನ ರೈತರು ಮತ್ತೆ ಮುಚ್ಚಿ ತೊಂದರೆ ಕೊಡ್ತಾ ಇರತಕ್ಕಂಥದ್ದು. ನಮಗೆ ಪರಿಹಾರ ಕೊಟ್ಟರೆ ಮಾತ್ರ ನಾವು ಜಾಗನ ಬಿಟ್ಕೊಡ್ತೀವಿ ಅನ್ನೋಂಥ ಒತ್ತಾಯ ಮಾಡ್ತಿದ್ದಾರೆ. ಇದು ನ್ಯಾಯಸಮ್ಮತವಾದಂಥ ಬೇಡಿಕೆ ಆಗಿದೆ. ನಾನು ಹಲವಾರು ಬಾರಿ ಇಲಾಖೆಗೆ ಹಲವಾರು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಹಾಕಿ ಇದನ್ನು ಕೇಳಿದ್ದೀನಿ. ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅತ್ಯಂತ ಬರಡು ಪ್ರದೇಶ. ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ಅಂತರ್ಜಲನೂ ಇಲ್ಲದೆ ಇರತಕ್ಕಂಥ ಪ್ರದೇಶ. ಈ ಕೆರೆ ತುಂಬಿಸೋಂಥ ಯೋಜನೆಗೆ ನಾವು ಪರಿಹಾರ ಕೊಟ್ಟು ಈ ನಾಲೆ ಎಲ್ಲ ಒಂದು ಮುಕ್ಕಾಲು ಭಾಗ ಕೆಲಸ ನಡೆದಿದೆ. ಇನ್ನೂ 6 ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಮಾತ್ರ ಈ ಒಂದು ಅನುದಾನ ಬಿಡುಗಡೆ ಆಗಬೇಕಾಗಿದೆ. ಮನೆ ಸಚಿವರು ತಮ್ಮ ಮುಖಾಂತರ ನಾನು ಕೇಳ್ತೀನಿ, ತುರ್ತಾಗಿ ಹಣನ ಬಿಡುಗಡೆ ಮಾಡಿಕೊಂಡು ಆ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ತುಂಬಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೋರ್ಕೊಡ್ತೀನಿ. ಓಕೆ. ಅಧ್ಯಕ್ಷರೇ, ಈಗಾಗಲೇ ಸದಸ್ಯರಿದಂತೆ ರೈಸಿಂಗ್ ಮೇನ್ ಕೆಲಸ ಮುಗಿದಿದೆ. ಇನ್ನು 8.5 ಕಿಲೋಮೀಟರ್ ಅಂದಾಜು ಓಪನ್ ಕೆನಾಲ್ ಹೋಗಬೇಕಾಗಿತ್ತು. ಮೊದಲು ಇವರು ಮಾತನಾಡಿದಾಗ ಓಪನ್ ಕೆನಾಲ್ ರೈತರು ಒಪ್ಪಿಕೊಂಡಿದ್ದಾರೆ, ಕೆರೆಗಳಿಗೆ ನೀರು ತುಂಬ್ತೀರಿ, ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಯಾವುದೇ ಅನುದಾನ ಬೇಡ ಅಂತ ಹೇಳಿ. ಆದಮೇಲೆ ಇವ್ರು ಕೆಲಸ ಪ್ರಾರಂಭ ಮಾಡಿದ ನಂತರ ಕೆಲವು ಗ್ರಾಮಗಳವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದೆ ಬಂದ ನಂತರ ಕೆಂಪಯ್ಯನ ದೊಡ್ಡಿ ಹಾಗೂ ದೇವರಹಳ್ಳಿ ಗ್ರಾಮಗಳ ಹತ್ರ ಬಂದಾಗ ಅವರು ಒಪ್ಪಲಿಲ್ಲ. ನಮಗೆ ಅನುದಾನ ಕೊಟ್ಟು ಮುಂದೆ ನಿಮ್ಮ ಕಾಮಗಾರಿ ಮುಂದುವರಿಸಿ ಅಂತೇಳಿ ಅವ್ರು ಹೇಳಿದ ಕೂಡಲೇ ಈ ಕಾಮಗಾರಿ ನಿಂತೋಯ್ತು. ಆದ ನಂತರ ಹಿಂದಿನ ಕೆನಾಲ್ ಸಹಿತ ಕೆನಾಲ್ ಮುಚ್ಚಿಬಿಟ್ಟಿದ್ರು. ಅವ್ರು ಕೊಡಂಗಿದ್ರೆ ನಮಗೂ ಸಹಿತ ಕೊಡಬೇಕು. ಹಾಗಾಗಿ ಇದು ಬಹಳ ಡಿಲೇ ಆಗಿದೆ. ಒಟ್ಟಾರೆ DC ಅವರು ಜಿಲ್ಲಾಧಿಕಾರಿಗಳು 21/8/2023ರಲ್ಲಿ ಅದು ಅವಾರ್ಡ್ ಫೈನಲೈಸ್ ಮಾಡಿ ಇವತ್ತು ನಮಗೆ 6,86,99,000 ರೂಪಾಯಿಗೆ ಈಗ ಕಳಿಸಿದ್ದಾರೆ. ಆದಷ್ಟು ದೇವದಲ್ಲಿ ಈಗ ಸನ್ಮಾನ ಸದಸ್ಯರು ಹೇಳಿದಂತೆ ಇದು ಬಹಳ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಇರೋದ್ರಿಂದ ಆದ್ಯತೆ ಮೇರೆಗೆ ಅದರಲ್ಲೂ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಆದ್ಯತೆ ಮೇರೆಗೆ ಆದಷ್ಟು ದೇವರದಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. ಓಕೆ. ಕೌದಳಿಗೆ ಮಾಂತೇಶ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 51ನೇ ಪ್ರಶ್ನೆಯನ್ನ ಮಾನ್ಯ ಉಪಸ್ಥಿತರು